ನಮಸ್ತೆ ಗೆಳೆಯರೆ. ಆ್ಯಕ್ಟಿಂಗ್ ಕೋರ್ಸ್ನ ಕಲಿಬೇಕು, ಅದು ಫ್ರೀಯಾಗಿ ಮನೆಯಲ್ಲಿ ಆರಾಮಾಗಿ ಕಲಿಬೇಕು, ಅಷ್ಟೇ ಪರ್ಫೆಕ್ಟಾಗಿ ಕಲಿಬೇಕು ಅಂತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವಂತಹ ನನ್ನೆಲ್ಲ ಗೆಳೆಯರಿಗೆ ತುಂಬು ಹೃದಯದ ಸ್ವಾಗತ. ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ. ಇದೊಂದು ಸುಲಭವಾದ ಕೋರ್ಸ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ ಫೀ ಇರಲ್ಲ. ಓನ್ಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸುಮಾರು ಆ್ಯಕ್ಟಿಂಗ್ ವಿಡಿಯೋಸು ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಒಂದೊಂದಾಗಿ ಕಲಿತಾ ಇದ್ದ ಹಾಗೆ, ಅಂದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಅದ್ರ ಮುಖಾಂತರ ನೀವು ಕಲಿತಾ ಇದ್ದ ಹಾಗೆ ನಿಮಗೆ ಈ ಒಂದು ಆ್ಯಕ್ಟಿಂಗ್ನ ಒಂದು ಪರಿಭಾಷೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಒಂದು ಆ್ಯಕ್ಟಿಂಗ್ನಲ್ಲಿ ಪ್ರಾವೀಣ್ಯತೆಯನ್ನು ಪಡಿಬಹುದು ಅಂತ ಹೇಳ್ತಾ, ಇವತ್ತಿನ ದಿನ ಮೊದಲನೇ ಚಾಪ್ಟರ್ ಅಂದರೆ ಮೊದಲನೇ ಪಾಠನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಮೊದಲನೇ ಚಾಪ್ಟರಲ್ಲಿ ಏನೆಲ್ಲ ಇರುತ್ತಪ್ಪ ಅಂದರೆ ಧ್ಯಾನ. ಮೊದಲಿಗೆ ನಮ್ಮ ಒಂದು ದೇಹದ ಪರಿಸ್ಥಿತಿ ಎಷ್ಟು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಮೈಂಡ್ ಅಂದರೆ ನಮ್ಮ ಬುದ್ಧಿವಂತಿಕೆ ಮೇಲೆ ಆಧಾರವಾಗಿರ್ತದೆ. ಒಂದು ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ ಅಂತಾರಲ್ಲ, ಹಾಗೆ ನಾವು ಒಂದು ಬುದ್ಧಿವಂತ ಮೆದುಳನ್ನು ಇಟ್ಕೊಂಡಿದ್ದಾಗ, ಬುದ್ಧಿವಂತ ಜ್ಞಾನವನ್ನು ಇಟ್ಕೊಂಡಿದ್ದಾಗ ಮಾತ್ರ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಟಿಂಗಲ್ಲಿ. ಅದಕ್ಕೋಸ್ಕರ ಧ್ಯಾನ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪರಿಭಾಷೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಅಭ್ಯಾಸ ಮಾಡ್ಬೋದು, ಎಷ್ಟೊತ್ತು ಬೇಕಾದರೂ ಅಭ್ಯಾಸ ಮಾಡ್ಬೋದು. ಇದರ ಮೂಲಕ ಪರಿಶುದ್ಧವಾದ ಒಂದು ಮೆದುಳಿನ ಸಾಮರ್ಥ್ಯವನ್ನು ನೀವು ಪಡಿಬಹುದು. ಹಾಗೆ ಧ್ಯಾನ ಹೇಗೆಲ್ಲ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ದಯವಿಟ್ಟು ಒಬ್ಬ ಆ್ಯಕ್ಟರ್ ಆಗಿರ್ತಕ್ಕಂಥವನು ಧ್ಯಾನವನ್ನು ಮಾಡುವುದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ನಂತರ ಪ್ರಾಣಾಯಾಮ, ಉಸಿರಿನ ಮೇಲೆ ಬಿಗಿ ಹಿಡಿತು, ಅಂದರೆ ಉಸಿರನ್ನು ಹೇಗೆ ಆಯಾಮದಲ್ಲಿ ಇಟ್ಟುಕೊಳ್ಳುವುದು. ಪ್ರಾಣ ಅಂದರೆ ಉಸಿರು, ಆಯಾಮ ಅಂದರೆ ಪ್ರಾಣಾಯಾಮ, ಅಂದರೆ ಉಸಿರಿನ ಮೇಲೆ ಹಿಡಿತ ಸಾಧಿಸೋದು. ಅದು ಪ್ರಾಣಾಯಾಮದಿಂದ ಆಗುತ್ತೆ. ಪ್ರಾಣಾಯಾಮಕ್ಕೆ ನಿಮಗೆ ಸಾಕಷ್ಟು ವಿಡಿಯೋಸ್ ಸಿಗುತ್ತೆ, ಅಥವಾ ಹೇಗೆ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದರೆ ನಾನು ಪ್ರಾಣಾಯಾಮದ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಂತರ ಯೋಗ, ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೆ ಸಾಮರ್ಥ್ಯವನ್ನು ಕೊಡ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಆಯಾಮವನ್ನು ಕೊಡ್ತಕ್ಕಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ನಿಮಗೆ ವಾರಣಾಸಿಯಲ್ಲಿರ್ತಕ್ಕಂಥ ಯೋಗ ಗುರುಗಳು 128 ವರ್ಷ ಬದುಕಿದ್ರು. ಯಾವುದೇ ಜಿಮ್ನಿಂದಾಗಲಿ ಅಥವಾ ಯಾವುದೇ ಥರದ ಎಕ್ಸಸೈಸಿಂದಾಗಲಿ ಇಷ್ಟು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪತಂಜಲಿ ಯೋಗ ಮುನಿಗಳ ಒಂದು ಆಶೀರ್ವಾದದಿಂದ ಯೋಗ ಅನ್ನೋದು ನಮ್ಮ ಭಾರತದಲ್ಲಿ ಅದು ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೀರಿ. ಹಾಗೆ ಪ್ರತಿಯೊಬ್ಬರು ಆಮೇಲೆ ನಟನೆಯನ್ನು ವೃತ್ತಿಯಾಗಿ ಒಂದು ಬಳಸ್ಕೋಬೇಕು ಅಂತ ಇರತಕ್ಕಂಥ ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡಲೇಬೇಕು. ಯೋಗಾಭ್ಯಾಸ ಅತಿ ಮುಖ್ಯ ಒಬ್ಬ ನಟನೆಗೆ. ನಂತರ ಮೆದುಳಿನ ವ್ಯಾಯಾಮದಲ್ಲಿ ಸಾಕಷ್ಟು ವಿಭಿನ್ನವಾದ ವ್ಯಾಯಾಮಗಳಿರ್ತದೆ. ಅದನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೆದುಳಿನ ವ್ಯಾಯಾಮ, ಹಾಗೆ ಮುಖದ ವ್ಯಾಯಾಮ. ಪ್ರತಿದಿನ ನಾವು ಮುಖದ ವ್ಯಾಯಾಮವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಧ್ವನಿಯ ಮೇಲೆ ವ್ಯಾಯಾಮ ಮಾಡಬೇಕಾಗುತ್ತೆ. ನಮ್ಮ ಧ್ವನಿ ಏರಿಳಿತ, ತಗ್ಗಾಗಿ ಮಾತಾಡುವುದು, ಅತ್ಯಂತ ಜೋರಾಗಿ ಮಾತಾಡುವುದು, ಆಮೇಲೆ ಸಮತೋಲನವಾಗಿ ಮಾತಾಡುವುದು, ಇದು ಬೇಕಾಗ್ತದೆ. ಧ್ವನಿಯ ವ್ಯಾಯಾಮ ಒಬ್ಬ ನಟನಿಗೆ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ದೇಹದ ಸಡಿಲಿಕೆ, ಆಮೇಲೆ ನಾವು ಫ್ಲೆಕ್ಸಿಬಲ್ ಇನ್ ಬಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಯಾವ ಪಾತ್ರಕ್ಕೆ ನಾವು ಹೊಂದ್ಕೊತೀರಿ, ಯಾವ ಪಾತ್ರ ನಮಗೆ ಬೇಕು, ಅಥವಾ ಎಲ್ಲ ಪಾತ್ರಕ್ಕೂ ಈ ಒಬ್ಬ ನಟ ಸೆಲೆಕ್ಟ್ ಆಗ್ತಾನೆ, ಎಲ್ಲ ಪಾತ್ರಕ್ಕೂ ಇವನು ಕರೆಕ್ಟಾಗಿದ್ದಾನಲ್ವಾ ಅನಿಸೋ ಥರ ನಮ್ಮ ದೇಹವನ್ನು ನಾವು ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಮಗೆ ದೇಹದ ಸಡಿಲಿಕೆ, ದೇಹದ ವ್ಯಾಯಾಮ ಬೇಕಾಗ್ತದೆ. ಇದು ಒಂದು ಚಾಪ್ಟರ್ನ ಮೊದಲನೆಯ ಪಾಠ. ಅಂದರೆ ಒಂದು ಚಾಪ್ಟರಲ್ಲಿ ಒಂದು 7 ಪಾಠಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು 7 ಅಂಶಗಳೇನಿದೆ ಅದನ್ನು ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ. ಮೊದಲಿಗೆ ಧ್ಯಾನ ಮಾಡುವುದು ಹೇಗೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ದೊಡ್ಡ ಚಾಪ್ಟರ್ ಇದು. ಯಾಕಂದರೆ ಧ್ಯಾನ ಅಂತಕ್ಕಂತಹ ಒಂದು ಪದ ಏನಿದೆ ಅದು ನಮ್ಮ ಮೆದುಳಿಗೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು. ನಮ್ಮ ಈ ಒಂದು ಚಕ್ರಗಳು ಅಂತ ಏನಿದೆ ಅದನ್ನು ತೇಜೋಮಯಗೊಳಿಸ್ತಕ್ಕಂಥದ್ದು ಈ ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನದಿಂದ ಮುಕುತಿಯನ್ನು, ಆಮೇಲೆ ಸಮಾಧಿ ಸ್ಥಿತಿಯನ್ನು ಹೊಂದಬಹುದು ಅಂತ ಎಷ್ಟೋ ಜನ ತಪಸ್ವಿಗಳು
ಮುನಿಗಳು ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಸಾಧಿಸಿ ತೋರಿಸ್ತಿದ್ದಾರೆ. ಇದಕ್ಕೆ ಪಿರಮಿಡ್ ಧ್ಯಾನ ಇರಬಹುದು, ಸುಮಾರು ಧ್ಯಾನ ಗುರುಗಳಿದ್ದಾರೆ ಈ ಒಂದು ಆಶ್ರಯದಲ್ಲಿ. ಅಥವಾ ಏನೂ ಇಲ್ಲ, ಮಾಡ್ತಕ್ಕಂಥದ್ದು ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಕಣ್ಣು ಮುಚ್ಚಿ ಪ್ರಶಾಂತವಾದ ನೆಮ್ಮದಿಯ ಉಸಿರನ್ನು ಎಳೆದುಕೊಳ್ಳುತ್ತಾ, ಸಾಕಷ್ಟು ಯೋಚನೆಗಳಿರ್ತದೆ ಒಂದು ಮೆದುಳಲ್ಲಿ, ಅಂತಹ ಯೋಚನೆಗಳನ್ನೆಲ್ಲ ಬೆಳಗುತ್ತಾ ಮೆದುಳಿಗೆ, ನಮ್ಮ ಮನಸ್ಸಿಗೆ ಯಾವುದೇ ಯೋಚನೆಗಳನ್ನು ಬರದೇ ಮಾಡುವಂತಹ ಸ್ಥಿತಿ ಧ್ಯಾನ. ಮುಕ್ತವಾದ ಧ್ಯಾನದಲ್ಲಿ ನಮಗೆ ನಿರಾಳವಾದ ಮನಸ್ಸಿರ್ತದೆ. ಮತ್ತು ಎಷ್ಟೋ ಗಂಟೆಗಳು ನಾವು ನಿದ್ದೆ ಮಾಡಿದರೂ ಸಿಗದೇ ಇರತಕ್ಕಂತಹ ವಿಶ್ರಾಂತಿ ಈ ಧ್ಯಾನದಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಸಿಗುತ್ತೆ. ಇಂಥ ಧ್ಯಾನವನ್ನು ಸಾಕಷ್ಟು ಅಭ್ಯಾಸ ಮಾಡ್ತಾ ಹೋದರೆ ನಾವು ಆ್ಯಕ್ಟಿಂಗ್ನಲ್ಲಿ ಕಾನ್ಸಂಟ್ರೇಷನ್ನ, ಏಕಾಗ್ರತೆಯನ್ನು ಸಂಪಾದಿಸಲು ಇದು ತುಂಬಾ ಸಹಕಾರಿಯಾಗಿದೆ. ಈ ರೀತಿ ಧ್ಯಾನದ ಬಗ್ಗೆ ಇನ್ನಷ್ಟು ಒಲವನ್ನು ತೋರಿಸಿ, ಇನ್ನಷ್ಟು ಕ್ರಿಯೇಟಿವ್ ಆಗಿ, ಇನ್ನಷ್ಟು ಎನರ್ಜೆಟಿಕ್ ಆಗಿ, ಏನನ್ನೂ ಯೋಚನೆಯೇ ಮಾಡದೇ ಇರತಕ್ಕಂಥ ಸ್ಥಿತಿಗೆ ನಮ್ಮ ದೇಹವನ್ನು, ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ಇದು ಧ್ಯಾನ. ಈ ಒಂದು 7 ಪಾಠಗಳಲ್ಲಿ, 7 ಅಂಶಗಳಲ್ಲಿ ಧ್ಯಾನ ಅನ್ನೋದು ಅತ್ಯಮೂಲ್ಯವಾದ ಅಂಶ. ಈ ಧ್ಯಾನವನ್ನು ಎಷ್ಟು ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಅಷ್ಟು ನೀವು ಒಳ್ಳೆಯ ನಟನಾಗಲು, ಒಳ್ಳೆಯ ಏಕಾಗ್ರತೆಯನ್ನು ಸಂಪಾದಿಸಲು ಸಾಧ್ಯವಾಗುತ್ತೆ. ಇದು ನಟನೆಗೆ ಮಾತ್ರವಲ್ಲ, ಎಲ್ಲ ಒಂದು ವರ್ಗಕ್ಕೂ, ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಧ್ಯಾನ ಅತ್ಯಮೂಲ್ಯ. ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಲೇಬೇಕು. ನಾನು ಧ್ಯಾನ ಗುರು ಅಲ್ಲ, ಆದರೆ ನಟನೆಯನ್ನು ಹೇಳ್ಕೊಳ್ಳಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಲ್ವಾ, ಆ ನಟನೆಗೆ ಅತ್ಯಂತ ಪೂರಕವಾದ ಒಂದು ಅಂಶ ಮೊದಲಿಗೆ ಧ್ಯಾನ. ಆ ಧ್ಯಾನವನ್ನು ಅಭ್ಯಾಸ ಮಾಡಿ ನೀವು ನೆಕ್ಸ್ಟ್ ಒಂದು ಚಾಪ್ಟರ್ ಬಗ್ಗೆ ಕೂಲಂಕುಷವಾಗಿ ನಾನು ನಿಮ್ಮಲ್ಲಿ ವಿನಂತಿಪಡಿಸಿಕೊಳ್ತೇನೆ. ಧನ್ಯವಾದಗಳು. ನಾನು ನಿಮ್ಮ ರಾಜೇಶ್ ಧರ್ಮಚಕ್ರ. ಈ ವಿಡಿಯೋನ ಏನು ಮಾಡಬೇಕು, ನಿಮ್ಮ ಗ್ರೂಪ್ಸ್ನಲ್ಲೆಲ್ಲ ಶೇರ್ ಮಾಡಬೇಕು. ಈ ಲಿಂಕ್ನ ಶೇರ್ ಮಾಡ್ತಾ ಇದ್ದ ಹಾಗೆ ಅವರು ನಟನೆಯನ್ನು ಕಲಿಯೋದಕ್ಕೆ, ಆ್ಯಕ್ಟಿಂಗ್ನ ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದವರು ನೀವಾಗ್ತೀರಾ. ಅಷ್ಟೇ ಅಲ್ಲ, ಈ ನಟನೆ ಅನ್ನೋದು ಏನಿದೆ ಅಂದರೆ, ಯಾವುದೋ ಒಬ್ಬರು ಹೇಳ್ಕೊಟ್ಬಿಡ್ತಾರೆ, ಏನೋ ಒಂದು ಬಂದ್ಬಿಡುತ್ತೆ, ಏನೋ ಒಂದು ಆಗ್ಬಿಡುತ್ತೆ, ಒಂದು ಸರ್ಟಿಫಿಕೇಟ್ ಇದ್ಬಿಟ್ರೆ ನಮಗೆ ನಟನೆ ಬಂದ್ಬಿಡುತ್ತೆ ಅನ್ನೋದಲ್ಲ. ನಟನೆ ಅನ್ನೋದು ಇದೊಂದು ಹರಿಯುವ ನದಿ ಇದ್ದ ಹಾಗೆ. ಹರಿದಷ್ಟು ಅದರ ಒಂದು ಪಾವನತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಒಂದು ಉದ್ದ ಅಗಲ ಬೆಳೀತಾ ಹೋಗುತ್ತೆ. ಎಷ್ಟು ಜನರನ್ನು ಇದು ಮೀಟ್ ಮಾಡುತ್ತೋ ಅಷ್ಟು ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ನಾವು ನಟನೆ ಅನ್ನೋದನ್ನ ಒಂದು ವ್ಯಾಪಾರ ದೃಷ್ಟಿಯಲ್ಲಿ ಮಾಡಬಾರ್ದು. ಒಂದು ಮನಸ್ಫೂರ್ತಿಯಾಗಿ, ಮನಸ್ತೃಪ್ತಿಯಿಂದ ನಾವು ನಟನೆ ಮಾಡಬೇಕು. ಯಾಕಂದರೆ ನಮಗೆ ಈ ನಟನೆ ಮಾಡೋದ್ರಿಂದ ಅಭಿಮಾನಿ ವರ್ಗ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ. ಅಭಿಮಾನಿ ವರ್ಗ ತುಂಬಾ ಪ್ರಾಮಾಣಿಕವಾಗಿ ತಮ್ಮ ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಕೆಲವರು ಖಳನಾಯಕರಿರ್ತಾರೆ, ಖಳನಾಯಕರಿಗೆ ತುಂಬಾ ಬಾಯಿಗೆ ಬಂದಂಗೆ ನಟರು ಅಂದರೆ ಅಭಿಮಾನಿಗಳು ಬೈದರೆ ಅವರು ಆ ಒಂದು ವ್ಯಕ್ತಿಗೆ ಬೈತಾ ಇಲ್ಲ, ಆ ನಟನೆಗೆ ಬೈತಾ ಇದ್ದಾರೆ. ಅಂದರೆ ಆ ನಟನೆಗೆ ಆ ವ್ಯಕ್ತಿಗಳು ಮಾರಿ ಹೋಗಿರ್ತಾರೆ. ಎಷ್ಟೋ ಜನ ಇವಾಗ ವಜ್ರಮುನಿ ಥರ ಇದೆಯಲ್ಲೋ, ವಜ್ರಮುನಿ ಅನ್ನೋದು ಆ ಒಂದು ವಜ್ರಮುನಿ ಅಲ್ಲ. ನಿಜಕ್ಕೂ ವಜ್ರಮುನಿ ತುಂಬಾ ಒಳ್ಳೆಯುವಂತಹ ವ್ಯಕ್ತಿ ಅಂತ ತುಂಬಾ ಇಂಡಸ್ಟ್ರಿಯಲ್ಲಾಗಿರ್ಬೋದು ಅಥವಾ ಔಟ್ ಆಫ್ ಇಂಡಸ್ಟ್ರಿನೂ ತುಂಬಾ ಗೊತ್ತಿದೆ. ಆದರೆ ವಜ್ರಮುನಿ ಸಾರಿಗೆ, ವಜ್ರಮುನಿ ಅಂದರೆ ವಿಲನ್ ಅಂದರೆ ವಜ್ರಮುನಿ, ಆ ಲೆವೆಲ್ಗೆ ಅವರು ರೀಚ್ ಆಗಿದ್ದಾರೆ. ಅಂದರೆ ಅವರ ನಟನೆ ಮೇಲಿದ್ದ ಹಿಡಿತ ಅಂಥದ್ದು. ಹಾಗೆ ಅದಕ್ಕೆ ವಜ್ರಮುನಿ ಥರ ಇದೆಯಾ, ವಜ್ರಮುನಿ ಅಂತ ಆ ಒಂದು ವಿಲನ್ ಅನ್ನೋ ವರ್ಡ್ನ
ಅವರು ಚೇಂಜ್ ಮಾಡಿ ವಜ್ರಮುನಿನೇ ವಿಲನ್ ಅಂದರೆ ವಜ್ರಮುನಿ ಅನ್ನೋ ರೇಂಜಿಗೆ ಬೆಳೆದರು. ಅದು ಅವರ ಒಂದು ನಟನೆಯ ಮೇಲಿದ್ದಿರ್ತಕ್ಕಂಥ ಹಿಡಿತ. ಇಂತಹ ಹಿಡಿತನ ಸಂಪಾದನೆ ಮಾಡಬೇಕು, ಇಂತಹ ಅಭಿಮಾನಿ ವರ್ಗನ ಸಂಪಾದನೆ ಮಾಡಬೇಕು ಅಂದರೆ ಅವರು ಸಿಕ್ಕಾಪಟ್ಟೆ ಕಾಲ ಅವರು ನಟನೆಯಲ್ಲಿ ನಿರತರಾಗಿರ್ತಾರೆ. ಅದಕ್ಕೆ ಅವರು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಈ ರೀತಿಯೆಲ್ಲ ನಾವು ಮಾಡಬೇಕು ಅಂತೇಳಿದರೆ ಇದಕ್ಕೆ ಧ್ಯಾನ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಅಂತಹ ಧ್ಯಾನ ಪ್ರಾವೀಣ್ಯತೆ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಇನ್ನಷ್ಟು ಟಿಪ್ಸ್, ಇನ್ನಷ್ಟು ಕ್ರಿಯೇಟಿವ್ ಒಂದು ನಟನೆಯ ಆ್ಯಕ್ಟಿಂಗ್ ವಿಡಿಯೋಸ್ನೊಂದಿಗೆ ನಾನು ನಿಮ್ಮನ್ನು ರೀಚ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಇದನ್ನ ಶೇರ್ ಮಾಡೋದು, ಅಷ್ಟೇ ಅಲ್ಲ ಸ್ಟೇಟಸ್ಗೆ ಹಾಕ್ಕೊಳ್ಳೋದು. ನನ್ನ ಒಂದು ಫಾಲೋವರ್ಸು ಜಾಸ್ತಿ ಆಗ್ತಾ ಹೋದ ಹಾಗೆ ನನ್ನ ಆ್ಯಕ್ಟಿಂಗ್ ವಿಡಿಯೋಸು, ಆ್ಯಕ್ಟಿಂಗ್ ಕ್ಲಾಸ್ ಒಂದು ಪರಿಕರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅತ್ಯಂತ ಅಮೂಲ್ಯವಾದ ರೀತಿಯಲ್ಲಿ, ಅತ್ಯಂತ ಉನ್ನತವಾದ ರೀತಿಯಲ್ಲಿ ನಿಮ್ಮ ನಟನೆಯ ಕೌಶಲ್ಯವನ್ನು ತೀಡಿ ಅದನ್ನು ಒಂದು ಸಮರ್ಪಕ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಆ ಆಸೆಗೆ ನೀರೆರೆದು ಬೆಳೆಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರ್ತದೆ. ದಯವಿಟ್ಟು ಧನ್ಯವಾದಗಳೊಂದಿಗೆ ನನ್ನ ಈ ಒಂದು ನಟನೆಯ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮವ ರಾಜೇಶ್ ಧರ್ಮಚಕ್ರ.